ಪ್ರೀತಿ ಮಕ್ಕಳಿದ್ದರೆ ಭಕ್ತಿ, ಮಕ್ಕಳಿಂದಲೇ ಬದುಕು ಮುಗ್ಧತೆಯ ಸೆಲೆ ಸ್ಫೂರ್ತಿ. ಮಕ್ಕಳ ದಿನವಿಂದು ನಿಮಗೆ ನಮ್ಮ ಶುಭಾಶಯ, ಚಿನ್ನರೆ ನಿಮಗಿಂದು ಹಾಡುವೆವು ಶುಭ ಶುಭಾಶಯ. ಮಕ್ಕಳ ದಿನವಿಂದು ನಿಮಗೆ ನಮ್ಮ ಶುಭಾಶಯ, ಚಿನ್ನರೆ ನಿಮಗಿಂದು ಹಾಡುವೆವು ಶುಭ ಶುಭಾಶಯ. ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುರ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನೇ ಶ್ರೀಚನ್ನ ಸಿದ್ಧರಾಮಾಯ ಶಿವಾಯ ಗುರವೇ ನಮಃ. सरस्वती नमस्तुभ्यं वरदे कामरूपिणे, विद्यारंभं करिष्यामि सिद्धिर्भवतु मे सदा. वागर्थ्याविव सम्पृक्तो वागर्थ्या प्रतिपत्तये, जगतः पितरो वन्दे पार्वती परमेश्वरो. ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಇವತ್ತಿನ ಕೇಂದ್ರ ಬಿಂದು ಆದಂತಹ ಎಲ್ಲ ಮುದ್ದು ಮಕ್ಕಳಿಗೆ ಸ್ವಾಗತ ಸುಸ್ವಾಗತ. ವೇದಿಕೆ ಮೇಲೆ ಆಸೀನರಾದಂಥ STMC ಅಧ್ಯಕ್ಷರಿಗೆ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡ ಸ್ವಾಗತ ಸುಸ್ವಾಗತ. दिवस रूप में बनाया जाता है. 14 नवंबर 1889 को पंडित जवाहर नेहरू जी का जन्म होता है. जन्मदिन पर बाल दिवस बनता है. पंडित जवाहरलाल नेहरू भारत के प्रथम प्रधानमंत्री थे. वे बच्चों से बहुत प्यार करते थे. बच्चों से गहरा लगाव होने के कारण बच्चों भी उन्हें चाचा नेहरू कहकर बाल दिवस के दिन बच्चों तरह तरह के उपहार, अच्छी अच्छी पुस्तकों और मिठाइयों पाकर बहुत प्रसन्न होते हैं. 14 नवंबर के दिन बच्चों रंग बिरंग कपड़े पहनकर और कुछ लोग पंडित नेहरू जी का वेशभूषण धारण कर नाटकों में भाग लेते हैं. इस दिन विद्यालयों में बच्चों के लिए विभिन्न कार्यक्रम और प्रतियोगिताएं आयोजित किए. बनाने के प्रमुख उद्देश्य बच्चों के अधिकारियों और उनके शिक्षा के प्रति जागरूकता है. ಮೊದಲನೆಯದಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಪ್ರತಿಯೊಬ್ಬರ ಬದುಕಿನಲ್ಲಿ ಈ ದಿನ ಅಮೂಲ್ಯವಾದದ್ದು. ಏಕೆಂದರೆ ಇದು ಕೇವಲ ದಿನವಲ್ಲ, ನೆನಪಿನ ಮೆರವಣಿಗೆ. ದೊಡ್ಡವರಿಗೆ ಬಾಲ್ಯದಲ್ಲಿ ದಿನಗಳನ್ನು ಮೆಲುಕು ಹಾಕುವ ಸುಂದರ ಕ್ಷಣ, ಹಾಗೂ ಮಕ್ಕಳಿಗಿಂತಲೂ ಈ ದಿನ ಹಬ್ಬದ ದಿನ. ಎಲ್ಲರಿಗೂ ತಿಳಿದಿರುವ ಹಾಗೆ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಮಕ್ಕಳ ಮೇಲಿದ್ದ ಇವರ ಅಕ್ಕರೆ ಪ್ರೀತಿ ಸಂಕೇತವಾಗಿ ದೇಶಾದ್ಯಂತ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುವುದು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರತಿ ಮಗುವಿನ ಜೀವನದಲ್ಲಿ ಶಿಕ್ಷಣದ ಮಹತ್ವವನ್ನು ಪ್ರತಿಪಾದಿಸಿದರು. ಅವರ ಮರಣದ ನಂತರವೇ ಅವರು ಗೌರವಾರ್ಥವಾಗಿ ಈ ದಿನವನ್ನು ಸಂಸತ್ತು ರಾಷ್ಟ್ರೀಯ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲು ಉದ್ದೇಶಿಸಲಾಗಿತ್ತು. ಭಾರತದ ಮೊದಲ ಪ್ರಧಾನಮಂತ್ರಿಯವರ ಜನ್ಮದಿನವನ್ನು ಮಕ್ಕಳ ದಿನ ಎಂದು ಗುರುತಿಸಲು ಭಾರತೀಯ ಸಂಸತ್ತಿನಲ್ಲಿ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಅಂದು ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ಇಂದು ನಾವೆಲ್ಲರೂ ನಡೆಯುತ್ತಿದ್ದೇವೆ. ಜವಾಹರ್ಲಾಲ್ ನೆಹರು ಅವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳ ಹಕ್ಕುಗಳಿಗಾಗಿ ನಮ್ಮ ಭಾರತದ ಬಡ ಮತ್ತು ಮಧ್ಯಮ ವರ್ಗದವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಎಂದು ಯಾರೂ ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಕುಟುಂಬದಲ್ಲಿ ಅನಕ್ಷರತೆ ತಲೆದೂರಬಾರದು ಎಂದು ಮೊದಲು ಹೇಳಿದವರು ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಧನ್ಯವಾದಗಳು. To the respected principal, teachers and my all dear friends, first of all wish you a very happy Children's Day, and I would like to thank my class teacher for giving me an opportunity to speak about this special day. Children's Day is celebrated on 14th November every year in India. It is birth anniversary of Pandit Jawaharlal Nehru. He was the first Prime Minister of independent India and a
and a great leader. Pandit Jawaharlal Nehru loved children very much, and he was fondly called Chacha Nehru because of his love for children. His birthday is celebrated as Children's Day. So my dear friends, let's take forward our Chacha Nehru's dream. Thank you. ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು, ಜಾತಿ ಒಂದೇ ಧರ್ಮ ಒಂದೇ. ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು, ಜಾತಿ ಒಂದೇ ಧರ್ಮ ಒಂದೇ. ಒಬ್ಬರ ಕಣ್ಣೀರ ಒಬ್ಬರು ಒರೆಸುವೆವು, ಒಬ್ಬರ ಹಸಿವನ್ನ ಒಬ್ಬರು ನೀಗುವೆವು. ಸಹಿಷ್ಣುತೆ ಕೊಟ್ಟೋಳು ಭಾರತ ಮಾನವ ಕಾಪಾಡಿ, ಮಾನವತೆ ಮೆರೆದು ಮನಸ್ಸನ್ನು ಗೆಲ್ಲೋರೆ ಮಾನವರೊಂದು. ಮುಸಲ್ಮಾನ ಕ್ರೈಸ್ತರು ಜೊತೆಯಲ್ಲಿ ಇರುವಾಗ ಶಿವನೇ ಅಲ್ಲ, ಮಾನವೀಯತೆ ಭಾರತೀಯರೇ ಎಂದು ಸಾರುವುದೇ ಎಲ್ಲರೂ ಒಂದು. ನಾವು ಇರುವ ಹಾಗೇನೆ ಕರುಳಿನ ಸಂಬಂಧ, ಅಕ್ಕರೆ ಅನುಬಂಧ, ಮಮತೆ ಮಮಕಾರ ನಮ್ಮಲ್ಲಿ ಉಂಟು. ಕೋಪ ದ್ವೇಷಗಳು ಯಾರಿಗೂ ಇಲ್ಲ, ದೇಶಕ್ಕೆ ಬೆನ್ನೆಲುಬು ನಾವುಗಳೆಲ್ಲ. ಪ್ರಾಣಕ್ಕಿಂತಲೂ ಹೆಚ್ಚು ಈ ಮಣ್ಣಿನ ಋಣದ ಹುಚ್ಚು, ಬನ್ನಿ ದೇಶ ಕಟ್ಟೋಣ. ಧನ್ಯವಾದಗಳು. Principal, teachers and all my dear friends, today I am here to speak a few words about Children's Day. In India, Children's Day is celebrated on 14th November. Every year this day is celebrated on the birthday of our first Prime Minister Jawaharlal Nehru. Nehru was also known as Chacha Nehru. He was a prominent leader and greater freedom fighter who fought hard for India's independence. Our childhood, thank you. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಭಾರತದ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಇತ್ತು. ತಮ್ಮ ಜನ್ಮದಿನವನ್ನು ಆಚರಿಸುವ ಸಂದರ್ಭ ಬಂದಾಗ ವ್ಯಕ್ತಿ ಪೂಜೆಗಿಂತ ಚಿಕ್ಕ ಮಕ್ಕಳ ಹಬ್ಬವಾಗಿ ಆಚರಿಸುತ್ತಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1889 ನವೆಂಬರ್ 14ರಂದು ಜನಿಸಿದರು. ನೆಹರು ಅವರು ಮನೆತನ ಶ್ರೀಮಂತ ಮನೆತನವಾಗಿತ್ತು. ನೆಹರು ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ. ಅವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೂ ಮಕ್ಕಳನ್ನು ಕಂಡು ಮಾತನಾಡಿಸುತ್ತಿದ್ದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುತ್ತಿದ್ದರು. ಮಕ್ಕಳು ಅವರಿಗೆ ಗುಲಾಬಿ ಹೂಗಳನ್ನು ಕೊಡುತ್ತಿದ್ದರು. ಈ ದಿನದಂದು ಮಕ್ಕಳಿಗೆ ನೆಹರು ಅವರು ಸಾಧನೆ ಸಾಮರ್ಥ್ಯಗಳನ್ನು ತಿಳಿಸಿ ಹೇಳುವ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ. ಹೀಗೆ ಭಾರತದ ಪ್ರಥಮ ಪ್ರಧಾನಿ ನೆಹರು ಅವರು ಜನ್ಮದಿನವೇ ಮಕ್ಕಳ ದಿನಾಚರಣೆ ಎಂದು ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತದೆ. ಧನ್ಯವಾದಗಳು. जवाहरलाल नेहरू का जन्मदिन बाल दिवस के रूप में मनाया जाता है। पंडित जवाहरलाल नेहरू का जन्म 14 नवंबर 1890 को हुआ था। वे भारत के प्रथम प्रधानमंत्री थे जिन्होंने सबसे लंबे काल तक प्रधानमंत्री के रूप में भारत का नेतृत्व किया था। वे शांति और समृद्धता के सबसे बड़े थे। उनका जन्म दिवस भारत में एक त्योहार की तरह मनाया जाता है। धन्यवाद। शुभकामना है। यह हमारा सौभाग्य है कि भारतवर्ष में 14 नवंबर को विशेष रूप से बाल दिवस मनाया जाता है। 1964 में भारत के प्रथम प्रधानमंत्री पंडित जवाहरलाल नेहरू के निधन के बाद यह निर्णय लिया गया कि पंडित जी के जन्मदिन को बाल दिवस के रूप में मनाया जाएगा। ऐसा इसलिए क्योंकि पंडित जी को बच्चों से अपार स्नेह था। उन्हें बच्चे प्यार से चाचा नेहरू कहकर पुकारते थे। आज हम इस बाल दिवस पर क्या प्रेरणा ले, ये इसलिए ज़रूरी है क्योंकि यह दिन इन नादान बच्चों के सम्मान में मनाया जाता है। मुझे आज इस मंच पर अपने विचार रखने का अवसर मिला है तो मैं बस यही कहूँगी कि इन बच्चों के बचपन को छीना न जाए। 21वीं सदी में इतना तो अच्छा रहने दिया जाए, बच्चों को बस बच्चा ही रहने दिया जाए।
अगर बच्चों के माता पिता बच्चों में परिवर्तन चाहते हैं, उन्हें अच्छी आदतों के साथ देखना चाहते हैं, तो हर माता पिता यह संकल्प ले कि पहले खुद के व्यवहार में सकारात्मक परिवर्तन लेकर आए। बच्चे खुद ब खुद बदल जाएंगे। हर माता पिता का सपना होता है कि उसका बच्चा महान हो, उनके बड़े बड़े सपनों को पूरा करे। इसके लिए अभिभावकों को बच्चों के सामने खुद को आदर्श के रूप में रखना होगा। अपने वक्तव्य के समापन पर यही कहूँगी कि नादानों को खेलने दो, दौड़ने दो और अपने आप को दर्पण की तरह साफ पोंछ कर रखो, ताकि ये बच्चे बड़ों को देखकर अपना जीवन निर्माण कर सके। इन दो पंक्तियों के साथ अपनी वाणी को विराम देती हूँ। जिंदगी अपनी बना लीजिए हवन की तरह, प्यार गैरों पर भी बरसाइए सावन की तरह, प्यार गैरों पर भी बरसाइए सावन की तरह। कल का औलाद देख सकती है चेहरा इसमें, खुद को रखिएगा साफ पहुँचकर दर्पण की तरह। धन्यवाद। ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿ ಗಣ್ಯರೇ, ಮುಖ್ಯ ಗುರುಗಳೇ, ಗುರುಮಾತೆಯರೇ, ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶುಭೋದಯ ಹಾಗೂ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಾವಿಂದು ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನಮ್ಮ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಎಂದು ಎಲ್ಲರಿಗೂ ತಿಳಿದಿದೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಭಾರತದ ಮೊದಲ ಪ್ರಧಾನಿ ಮತ್ತು ಭಾರತದ ಸ್ವಾತಂತ್ರ್ಯದ ಮೊದಲ ಹಾಗೂ ನಂತರ ರಾಜಕೀಯದಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದರು. ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಡಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಿ ಹೊರಹೊಮ್ಮಿದವರು. 1940 ಸ್ಥಾಪನೆಯಾದ ದಿನದಿಂದ 1964ರಲ್ಲಿ ಅವರ ಮರಣದವರೆಗೂ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಭಾರತೀಯ ಮಕ್ಕಳಲ್ಲಿ ಅವರು ಚಾಚಾ ನೆಹರು ಎಂದು ಪ್ರಸಿದ್ಧರಾಗಿದ್ದರು. ಗ್ರಾಮೀಣ ಭಾರತದ ದೂರದ ಮೂಲೆಗಳಲ್ಲಿ ಮಕ್ಕಳನ್ನು ತಲುಪುವ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವ ವ್ಯವಸ್ಥೆಯನ್ನು ರಚಿಸಿದ್ದಕ್ಕಾಗಿ ಅವರು ಪ್ರಶಂಸಿಸಲ್ಪಟ್ಟಿದ್ದಾರೆ. ಆಧುನಿಕ ಭಾರತದ ನಿರ್ಮಾಪಕ ಎಂದು ಗುರುತಿಸಲ್ಪಟ್ಟಿದ್ದಾರೆ. 1960ರ ನೆಹರೂರವರ ಆರೋಗ್ಯವು ಕ್ರಮೇಣವಾಗಿ ಕುಸಿಯಿತು. 1963ರ ಹೊತ್ತಿಗೆ ಕಾಶ್ಮೀರದಲ್ಲಿ ಚೇತರಿಸಿಕೊಳ್ಳಲು ಕೆಲವು ತಿಂಗಳುಗಳು ಕಳೆದವು. ವ್ಯಕ್ತಿಯಾಗಿ ಮತ್ತು ರಾಜಕಾರಣಿಯಾಗಿ ಭಾರತದ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದರು ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. All dear friends, first of all wish you a very happy Children's Day, and I would like to thank my class teacher for giving me an opportunity to speak about this special day. Children's Day is celebrated on 14th November every year in India. It is the birth anniversary of Pandit Jawaharlal Nehru. He was the first Prime Minister of independent India and a great leader. Pandit Jawaharlal Nehru loved children very much, and he was fondly called Chacha Nehru because of his love for children. His birthday is celebrated as Children's Day. Children's Day is a very happy day for children. It is also called as Bal Divas. Once Pandit Nehru said that the children of today will make the India of tomorrow. The way they bring them up will determine the future of India country. Children, they will succeed when your country will be free from child labor and every child get the same right to education. At last, I would like to end my speech with a beautiful quote by Pandit Jawaharlal Nehru. The children to today will make the India of tomorrow. ನೀನು ಶಾಲೆ ಸೇರು ನೀನು ನನ್ನ ರಾಜಕುಮಾರ, ಬೇಗನೆ ಬಂದು ಗೆಳೆಯರ ಸೇರು, ಗುರುಗಳಿಗೆಲ್ಲ ವಿನಯವ ತೋರು, ಆಯಾಕಾಶದ ಆ ತಾರೆಯು ನೀನಾಗುವೆ, ಆಟವನ್ನು ಆಡು ಪಾಠವನ್ನು ಓದು, ಶಾಲೆ ನಿನ್ನದು ಈ ಶಾಲೆ ನಿನ್ನದು, ಬೇಗ ಅಕ್ಷರ ಪಡೆಯೋ ಜಾನ ಲೋಕವೇ ಕೈಯಲಿ, ಈ ಸಾವಿರ ಬಿದೆ ಕಂದ ನಿನ್ನ ಕಣ್ಣಲಿ, ಕಂದ ನಿನ್ನ ಕಣ್ಣಲಿ, ಬೇಗ ಬಂದು ನೀನು ಇಂದು ಶಾಲೆ ಕಲಿಬೇಕು, ಹಾಡು ಆಡಿ ಆಟವಾಡಿ ನೀನು ನಲಿಬೇಕು, ನಿನ್ನಯ ಮಾತು ಜೇನಿನ ಹಾಗೆ, ನಿನ್ನಯ ಹೃದಯ ಹೂವಿನ ಹಾಗೆ, ಓ ಕಂದನೆ ಬಾ ಬೇಗನೆ ಈ ಶಾಲೆ
ಬೇಗ ಬಾರೋ ನೀನು ಶಾಲೆ ಸೇರು ನೀನು ನನ್ನ ರಾಜಕುಮಾರ ಕೂಲಿಯ ಬಿಟ್ಟು ಮನಸ್ಸನ್ನು ಕೊಟ್ಟಿಗೆ ಕಂದ ಬಾರೋ ಶಾಲು ಕಳೆದು ಬೆಳಕನ್ನು ನೀಡುವ ನಿನ್ನ ಬಾಳಿಗೆ ಕಂದ ನಿನ್ನ ಬಾಳಿಗೆ ಹಾಲು ಅನ್ನ ಸಮವಸ್ತ್ರ ಕೊಡುವುದು ಈ ಶಾಲೆ ಓಡಿ ಬಂದು ಕಲಿಯಬೇಕು ಅಕ್ಷರ ಮಾಲೆ ಅಕ್ಷರ ಚಿನ್ನ ಕಲಿಯ ಬೇಗ ಬಾರೋ ನೀನು ಶಾಲೆ ಸೇರೋ ನೀನು ನನ್ನ ರಾಜ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ತನ್ನ ವಿದ್ಯಾಚೇತನ ಸರ್ವಹೃದಯ ಜಯ ಭಾರತಿ ಸ್ಮೃತಿ ಗುಡಿ ಗೋಪುರ ಕೃತಿ ಕೃಷ್ಣೆ ತುಂಗೆ ಹಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಗಂಗ ಕದಂಬ ರಾಷ್ಟ್ರಕೂಟ ಬಲ ಹೊಯ್ಸಳ ಬಲ್ಲಾಳ ಗಂಗ ಕದಂಬ ರಾಷ್ಟ್ರಕೂಟ ಹೊಯ್ಸಳ ಹಕ್ಕ ಬುಕ್ಕ ಪುರಕೇಶಿ ವಿಕ್ರಮರ ಸಂಗೀರ ಶ್ರೀ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತ ಭೋಗ ಸಮಯೋಗದ ಸೃಷ್ಟಿ ಎಳವಲ ಮಲಕೆರೆ ಸುಂದರ ಸೃಷ್ಟಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಎಳವಲೆ ಮದಕೆರೆ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆಯಿಸಿರಿ ಸಾರೋ ಭಯಧಾರ ನಗರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಹರಿಯೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಾರುತಿ ವಿಶ್ವ ಭಾರತಿಗೆ ಕನ್ನಡದಾರುತಿ ಮೊಳಗಲಿ ಮಂಗಳ ಜಯವೇರಿ ಮೊಳಗಲಿ ಮಂಗಳ ಜಯವೇರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ. Today I am here to deliver a speech on Children's Day. We all know that in India every year Children's Day is celebrated on 14th November. This day marks the birth anniversary of our first Prime Minister of India, Pandit Jawaharlal Nehru. His birth anniversary is celebrated as Children's Day all over the country because of his immense love and affection for children. Children also admired him Chacha Nehru or Chachaji. The celebration of Children's Day reminds the importance of children in the family, society and the country. Children are the valuable asset of the nation and hope of tomorrow, so they should get proper care and love. At last I would like to end my speech with a wonderful quote by Chacha Nehru. The children of today will make the India of tomorrow. The way they bring them up will determine the future of the country. Thank you and wish you all a very happy Children's Day. ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯ
अभिभावकगण, शिक्षकगण और आज के चमकते सितारे मेरे प्यारे दोस्तों, मैं लावण्या आप सबका इस सुनहरे अवसर बाल दिवस पर हार्दिक अभिनंदन करती हूँ और खुद को भाग्यशाली मानती हूँ कि आज आप लोगों के समक्ष बाल दिवस के उपलक्ष्य में अपने विचार अभिव्यक्त करने का मौका मुझे मिला है। बाल दिवस पर तुम्हें है सिखाना, जीवन है अनमोल, इसे यूं ही ना गवाना। दुनिया का सबसे सच्चा समय, दुनिया का सबसे अच्छा दिन, दुनिया का सबसे हसीन फल सिर्फ बचपन में ही मिलता है। इसलिए आप सभी को बाल दिवस की शुभकामनाएं। हंसते खेलते गुजर जाने वाली शाम नहीं आएगी, हंसते खेलते गुजर कागज की जहाजों वाली उड़ान नहीं आएगी। बचपन में जितना मुस्कुराना है मुस्कुरा लो, बचपन में जितना मुस्कुराना है मुस्कुरा लो, लौट कर फिर बचपन वाली मुस्कान नहीं आएगी, लौट कर फिर बचपन वाली मुस्कान लिखा है। और समझ भी आ गया कि बच्चों का बचपन ना छीना जाए। बच्चे कच्चे मिट्टी की तरह होते हैं, आप बड़े जो इन्हें आकार देना चाहते हैं वही आकार आप अपने बच्चों में जिंदगी भर पाते हैं। आज का दिन है बच्चों का, कोमल मन का और सच्चे कलियों का। मन के प्यारे हैं ये बच्चे, ये प्यारे बच्चे। धन्यवाद। You all dear students, it's a very pleasing day for all of us. Today we are celebrating Chacha Nehru's birthday. It is a very utmost pleasing and inspiring day, especially for you all and for us also. So this day is very memorable day. As we all know, Chacha Nehru, Pandit Jawaharlal Nehru, was born on 14th November 1889 in a very rich family, affluent family. His parents were Motilal Nehru and Swaruparani. His father, Motilal, was a famous lawyer and his mother was a pious lady. From the birth, he was very intelligent boy, very active boy. As we sow, so shall we reap, like that. And that boy, brilliant boy, got very good education, not only in India, but also in abroad, in two great universities, Harrow University and Cambridge University. He completed his law and master's degree from abroad. After coming here, he started to practice law in Allahabad, like his father. But he was very much inspired by Mahatma Gandhi ji, and he started to fight for the nation as it was the need of the hour. Actually, he was a rich child of rich parents, but he did not thought only of him, but he thought of the nation. He always loved peace, but in spite of that, Britishers were troubling our country. So he thought it is the time to fight. Many times he had been to jail, more than a decade, more than 10 years he was in jail, but he never lost his temper. Always he was optimistic. He was a voracious reader. He was a good statesman. Not only in India, he was a world statesman. Like that, always he was having mutual understanding. And he was a man of principles, man of letters. Always he was good for everyone. As you know, he loved children a lot and lot, because always he used to say children are the future of India, future of the nation. So they should be loved very much, they should be cared very much, because they will do best of the best, bright like he was sun who was shining like SUN sun. So for that he loved the children the most, because they have the tender heart like flower rose. So always he used to put a rose to his attire. Attire means dress. There always he used to have these two things. Always he liked very much, children and flowers, because they are very delicate, very soft. And always he used to say one thing, that is aram haram hai. So one has to work hard. And especially he was a very good father. From the jail only he has written several letters to his daughter, showing the
world history and India's glory. Like that, he has written many letters to his daughter. Always he motivated his daughter Indira Priyadarshini. His wife was Kamala Nehru. He looked after her, and she too was a very good patriot. Along with that, he wrote many more books. They were The Glimpses of World History, Discovery of India, Letters to a Daughter from the Father, and Autobiography, like that. Hundreds of books he has written, but these are very noted one, very famous books. And especially he was a man of vision. Always he thought of future in a very fantastic way, that India should come up in the world, always it should shine. That time when he got independence, India had only 12% of literacy. So he emphasized, stressed on education, and he stressed for the all-round development. For that sake, he started to have the 5-year plans with the cooperation of other luminaries. And with that, he was a very hard worker, and he had 5 years plans, plus he gave importance for the agriculture and for the industry development, that to large scale industry development he gave importance. Along with this, he gave for shipbuilding, dam building, Bhakra Nangal and many more things, dams were built during that time. He helped for the all-round development, always he worked, and especially he had liked some great writers, and especially a poet, Robert Frost, an English poet. His words always he used to have. We have to move and move, work, miles to go away. That always he liked. That lines were, till the last breath he worked, and in 1955 he got Bharat Ratna, and he served India for 16 years as the Prime Minister. He was the first Prime Minister who served for 16 years, and 4 times he elected from National Congress Party. On 27th May 1964, he breathed his last. In him, we lost the glory and the great son of India. Thank you all for giving such a good opportunity for speaking to me. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯಗೊಳ್ಳಲೇಬೇಕು ಎಂದು ಹೇಳುತ್ತಾ ಇಂದು ನಾನು ವಂದನಾ ಅರ್ಪಣೆ ಮಾಡುತ್ತೇನೆ. ಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಮುದ್ದು ಮಕ್ಕಳೇ, ನನ್ನ ತುಂಬ ಹೃದಯದ ವಂದನೆಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ SDMC ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಿರುವ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಡೆಯದಾಗಿ ಕಾರ್ಯಕ್ರಮಕ್ಕೆ ಉತ್ತಮ ಸಹಕಾರ ನೀಡಿದ ನಮ್ಮ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಸುಂದರವಾಗಿ ಮೂಡಿ ಬತ್ತು ಈಗ ಮುಕ್ತಾಯವಾಗುತ್ತದೆ. ಅದಕ್ಕೆ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ. ಇಂದು ನಾನು ವಂದನಾರ್ಪಣೆ ಭಾಷಣ ಮುಗಿಸುತ್ತೇನೆ. ಜನ ಮೆಚ್ಚುವ
ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ಪ್ರತಿಕಾಂತಿಯ